ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ದಿವ್ಯಾ ಕಿರಣ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮಂಗಳೂರು ವ್ಲಾಗು. ನಾವು ಈ ವೀಕೆಂಡ್ ಮಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಮಂಗಳೂರಿಗೆ ಹೊರಟಿದ್ದೀವಿ. ನಾವು ಫ್ರೈಡೇ ನೈಟ್ 12 o'clock ಹಂಗೆ ಹೊರಟ್ವಿ ತುಮಕೂರಿಂದ. ಮಾರ್ನಿಂಗ್ 5 o'clock ಅಷ್ಟರಲ್ಲಿ ನಾವು ಮಂಗಳೂರನ್ನ ರೀಚ್ ಆದ್ವಿ. ಇವಾಗ ನಾನು ವೀಡಿಯೋನ 5 o'clock ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ ನಾವು ಮಂಗಳೂರನ್ನ ರೀಚ್ ಆಗಿದ್ದೀವಿ. ತುಂಬಾ ಚೆನ್ನಾಗಿದೆ ಇಲ್ಲಿ ಮಂಗಳೂರಲ್ಲಿ ಕ್ಲೈಮೇಟ್. ನಾನು ಬಿಸಿಲಿರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಇಲ್ಲ, ತುಂಬಾ ಚೆನ್ನಾಗಿದೆ, ಮಳೆ ಬರೋ ಥರ ಇದೆ ನೋಡಿ. ಇವಾಗ ನೀವೇನು ನೋಡ್ತಿದ್ದೀರಾ, ಮಂಗಳೂರು ಸಿಟಿ ಎಂಟ್ರಿ. ಬೇಗನೆ ಎದ್ದಿದ್ವಲ್ಲ, ನಮಗೆ ಹಶ್ವಾಗಿತ್ತು. ಸೊ ನಾವು ತಿಂಡಿಗೆ ಅಂತ ಈ ಹೋಟೆಲ್ಗೆ ಬಂದ್ವಿ. ಇಲ್ಲಿ ನಾವು ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಮಂಗಳೂರಿಗೆ ಹೋದ್ವಿ. ಮಳೆ ಸ್ಟಾರ್ಟ್ ಆಗಿದೆ. ಇದು ಅರ್ಲಿ ಮಾರ್ನಿಂಗ್ ಅಲ್ವಾ, ಈ ಮಳೆಗೂ ಅರ್ಲಿ ಮಾರ್ನಿಂಗ್ ವ್ಯೂ ಮಂಗಳೂರು ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ನಮ್ಮ ಫಸ್ಟ್ ಪ್ಲ್ಯಾನ್ ಇರೋದು ಇವಾಗ ಮಂಗಳೂರು ಫಿಶ್ ಮಾರ್ಕೆಟ್ನ ನೋಡ್ಬೇಕಂತೇಳಿ. ನಮ್ಮ ಪಾಪುಗೆ ನಾವು ಫಿಶ್ ಮಾರ್ಕೆಟ್ನ ತೋರಿಸೋಣ. ಸೊ ಅವರಿಗೂ ಖುಷಿ ಆಗುತ್ತೆ ಅಂತ ನಾವಿವಾಗ ಪ್ಲ್ಯಾನ್ ಮಾಡಿದ್ದೀವಿ ಫಿಶ್ ಮಾರ್ಕೆಟ್ಗೆ. ಸ್ವಲ್ಪ ಮಳೆನೂ ಬರ್ತಿದೆ ನೋಡಿ. ಇವಾಗ ನಾವು ಫಿಶ್ ಮಾರ್ಕೆಟ್ಗೆ ಎಂಟ್ರಿ ಆದ್ವಿ. ಅರ್ಲಿ ಮಾರ್ನಿಂಗ್ ಟೈಮು ಫಿಶ್ ಮಾರ್ಕೆಟ್ ತುಂಬಾ ಕ್ರೌಡ್ ಇರುತ್ತೆ. ಮಳೆ ಇದ್ದಿದ್ರಿಂದ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಜನ ಕಡಿಮೆ ಅನಿಸುತ್ತೆ. ನಮ್ಮ ಪಾಪುಗೆ ಫಿಶ್ ಅಂದರೆ ತುಂಬ ಇಷ್ಟ. ಇವಾಗ ಫುಲ್ ಎಂಜಾಯ್ ಮಾಡ್ತಿದ್ವಿ, ಎಷ್ಟೊಂದು ಫಿಶ್ ಇದೆ ಎಲ್ಲ ನೋಡ್ಬಿಟ್ಟು. ನೋಡಿ ಎಷ್ಟು ವೆರೈಟಿ ಆಫ್ ಫಿಶ್ ಇದೆ. ನನ್ನ ಮಗಳು ಬೇರೆ ಕಡೆ ಇಳಿದ್ಬಿಟ್ಟು ನಡಿ ಅಂದರೆ ನಡೆಯಲ್ಲ. ಫಿಶ್ ಮಾರ್ಕೆಟಲ್ಲಿ ಎತ್ಕೊಳಕ್ಕೆ ಹೋದ್ರೂ ಬರ್ತಾ ಇಲ್ಲ. ನಾನಿಲ್ಲ ನೋಡಬೇಕು ಫುಲ್ ಫಿಶ್ಗಳನ್ನ ಅಂತೇಳಿ ಫುಲ್ ಮಾರ್ಕೆಟ್ ಫುಲ್ಲು ತಾನೇ ನಡ್ಕೊಂಡು ಓಡಾಡಿದ್ದಾಳೆ. ನೋಡಿ ಫುಲ್ ಇಂಟ್ರೆಸ್ಟು ಫಿಶ್ನ ನೋಡೋಕ್ಕೆ. ಅಲ್ಲಿ ಚಿಕ್ಕ ಚಿಕ್ಕ ಫಿಶ್ಶಿಂದ ತುಂಬ ದೊಡ್ಡ ದೊಡ್ಡ ಫಿಶ್ ತನಕ, ಕ್ರ್ಯಾಬ್ಸು ಎಲ್ಲ ಇತ್ತಲ್ಲ, ಅವಳಿಗೆ ಫುಲ್ ಇಷ್ಟ ಆಯಿತು. ಸೊ ನಾವು ಫಿಶ್ ಮಾರ್ಕೆಟ್ನ ನೋಡ್ಕೊಂಡ್ವಿ ಬೆಳಗ್ಗೆನೆ. ಮಳೆ ಇರಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ನಾವು ಫಿಶ್ ಮಾರ್ಕೆಟಿಂದ ಪಣಂಬೂರು ಬೀಚ್ಗೆ ಬಂದ್ವಿ. ಅಷ್ಟರಲ್ಲಿ ಮಳೆ ಸ್ಟಾಪ್ ಆಗಿತ್ತು, ಬಿಸಿಲು ಸ್ಟಾರ್ಟ್ ಆಗಿತ್ತು. ಬೀಚಲ್ಲಿ ಆಟ ಆಡೋದು ಅಂದರೆ ಇನ್ನೂ ತುಂಬ ಇಷ್ಟ. ಬೀಚಿಗೆ ಬರ್ತಿದ್ದಂಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಆಯಿತು. ನೀರಲ್ಲಿ ಆಟ ಆಡೋಕ್ಕೆ ಫುಲ್ ಖುಷಿ. ಇವಾಗ ನೀವೇ ನೋಡ್ತಿದ್ದೀರಾ, ಇದು ಪಣಂಬೂರು ಬೀಚು. ಚೆನ್ನಾಗಿದೆ ಇಲ್ಲಿ ಆಟ ಆಡೋಕ್ಕೆ. ಬೀಚ್ ಹತ್ರ ಇಲ್ಲಿ ಶಾಪಿಂಗ್ಗೆ ಅಂತ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ನಾವು ಬೀಚಲ್ಲಿ ಆಟ ಆಡಿಕೊಂಡು ಇವಾಗ ಸ್ಟೇಗೆ ಹೋಗೋಣ ಅಂತ ಹೊರಟ್ವಿ. ನಾವಿವಾಗ ಹೋಗ್ತಾ ಇರೋದು ಸ್ಟೇಗೆ ಹೋಗೋ ವ್ಯೂ ಮತ್ತು ವೇ ತುಂಬಾ ಚೆನ್ನಾಗಿದೆ. ಆ ವೇನಲ್ಲಿ ಫುಲ್ ನಮಗೆ ಬೀಚ್ ಸಿಗುತ್ತೆ. ಆ ರೋಡ್ಗೆ ಬೀಚ್ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು ಇದು ಮಾತ್ರ. ಸ್ಟೇ ಕೂಡ ಅಷ್ಟೇ ಬೀಚ್ಗೆ ತುಂಬಾ ನಿಯರ್ ಇದೆ. ತುಂಬ ಚೆನ್ನಾಗಿತ್ತು ಸ್ಟೇ. ಬನ್ನಿ ನೋಡೋಣ ಹೇಗಿದೆ ಸ್ಟೇ ಅಂತ. ನೋಡಿ ಇದು ಸ್ಟೇಗೆ ಹೋಗ್ತಾನೆ ನಮಗೆ ಫುಲ್ ಆ ರೋಡ್ ಫುಲ್ ನಮಗೆ ಒಂದು ಬೀಚ್ ಸೈಡಲ್ಲಿ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ವ್ಯೂ ಮಾತ್ರ. ನೋಡಿ ಇವಾಗ ನಾವು ಎಂಟ್ರಿ ಆದ್ವಿ ಸ್ಟೇನ. ಈ ಸ್ಟೇ ನೇಮ್ ಬಂದ್ಬಿಟ್ಟು V3 ರೆಸಾರ್ಟ್ ಅಂತ.
ಸ್ಟೇ ಚೆನ್ನಾಗಿದೆ, ಬೀಚ್ ವ್ಯೂ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ನೋಡಿ, ಇದು ರೂಮಿಂದ ನಮಗೆ ವ್ಯೂ, ಬೀಚ್ ವ್ಯೂ. ಯಾರಿಗೆಲ್ಲ ಬೀಚ್ ಸ್ಟೇಸ್ ಇಷ್ಟ ಆಗುತ್ತೆ ಆ ಥರ ಇಷ್ಟ ಇರೋರು ಈ ಸ್ಟೇನ ಬುಕ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿದೆ. ರೂಮ್ಗೆ ತುಂಬಾ ನಿಯರಾಗಿ ಬೀಚ್ ಇದೆ. ಆ ವೇವ್ಸ್ ಸೌಂಡು ಎಲ್ಲ ತುಂಬ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ನನಗಂತೂ ಈ ಸ್ಟೇ ತುಂಬಾ ಇಷ್ಟ ಆಯಿತು. ನೈಟ್ ಟೈಮ್ ಕೂಡ ನಾವು ಎಷ್ಟೊತ್ತಾದರೂ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಹೊರಟ್ವಿ. ನಾವಿವಾಗ ಹೋಗ್ಬೇಕು ಅಂತ ಅಂದ್ಕೊಂಡಿರೋ ಹೋಟೆಲ್ ನಾರಾಯಣ ಅಂತ, ಮಂಗಳೂರಲ್ಲಿ ಫೇಮಸ್ ಹೋಟೆಲ್ ಇದು ಫಿಶ್ಗೆ. ಸೊ ನಾವಿವಾಗ ನಾರಾಯಣ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಹೋಟೆಲ್ ನಾರಾಯಣ. ಎಷ್ಟು ಕ್ರೌಡ್ ಇತ್ತು ಅಂದರೆ ತುಂಬಾ ಕ್ರೌಡ್ ಇತ್ತು. ಜನ ವೆಯ್ಟ್ ಮಾಡ್ತಾನೆ ಇದ್ರು ಊಟಕ್ಕೆ. ನಾವು ಹೋಗಿದ್ದು ಮಧ್ಯಾಹ್ನ ಕರೆಕ್ಟ್ ಲಂಚ್ ಟೈಮ್ 2 o'clock. ತುಂಬಾ ಕ್ರೌಡ್ ಇತ್ತು. ವೆಯ್ಟಿಂಗ್ ಮಾಡೋರು ತುಂಬಾ ಇರ್ತಾರೆ. ಚೆನ್ನಾಗಿತ್ತು ಕೂಡ ಊಟ, ಟೇಸ್ಟು. ಬಟ್ ಅಲ್ಲಿ ಕ್ರೌಡ್ ಮಾತ್ರ ತುಂಬ ಜಾಸ್ತಿ ಅನಿಸ್ತು. ಇಲ್ಲಿ ಸ್ಪೆಷಲ್ಲು ಆ ಪೌಡರ್ ವಿತ್ ಫಿಶ್ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಊಟ ಮಾಡಿಕೊಂಡು ಹಾಗೆ ಮಂಗಳೂರು 1 ರೌಂಡ್ಸ್ ಹಾಕೊಂಡು ಬರೋಣ ಅಂತ ಹೊರಟ್ವಿ. ನೋಡಿ, ಇದು ಸಿಟಿ ಸೆಂಟರ್ ಮಂಗಳೂರ್ದು. ನಾವು ಬಂದಿರೋದೇ ಮಂಗಳೂರನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನಾವು ಆಲ್ಮೋಸ್ಟ್ ಮಂಗಳೂರಲ್ಲಿ ಓಡಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ನಾವು ಐಸ್ ಕ್ರೀಮ್, ಮಂಗಳೂರಿಗೆ ಹೋದ್ಮೇಲೆ ಪಬ್ಬಾಸ್ ಐಸ್ ಕ್ರೀಮ್ ಮಿಸ್ ಮಾಡಬಾರ್ದಲ್ವಾ. ಸೊ ನಾವು ಪಬ್ಬಾಸ್ ಐಸ್ ಕ್ರೀಮಿಗೆ ಬಂದ್ವಿ. ನೋಡಿ, ಅಲ್ಲಿ ಕೂಡ ಎಷ್ಟು ಜನ ಇದ್ದಾರೆ, ಎಷ್ಟೊಂದು ಕ್ಯೂ ಇದೆ ಟೋಕನಲ್ಲಿ. ಆ ಟೋಕನ್ ತೊಗೊಂಡು ವೆಯ್ಟ್ ಮಾಡಬೇಕು. ಟೋಕನ್ ನಂಬರ್ ಬಂದಾಗ ಅವರು ಒಳಗೆ ಕಳಿಸ್ತಾರೆ. ಸೊ ನಾವು ಬಂದ್ವಿ. ಇವಾಗ ಏನು ನೋಡ್ತಿದ್ದೀರಾ, ಇದು ಪಬ್ಬಾಸ್ ಅವ್ರದ್ದು ಮೆನ್ಯೂ. ಐಸ್ ಕ್ರೀಮ್ ಅಂದರೆ ಫುಲ್ ಫೇವ್ರೇಟ್. ಫಸ್ಟ್ ಐಸ್ ಕ್ರೀಮ್ ತೊಗೊಂಡ್ರು. ಟೇಸ್ಟ್ ಚೆನ್ನಾಗಿತ್ತು, ಇಷ್ಟ ಆಯಿತು. ಫಿಶ್ ಊಟ ಆಗಿತ್ತಲ್ವಾ, ಸೊ ಸೋಡಾ ಟ್ರೈ ಮಾಡೋಣ ಅಂತ ನಾವು ಸೋಡಾ ತಗೊಂಡ್ವಿ. ನೆಕ್ಸ್ಟ್ ನಾವು ಊಟ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 4 o'clock ಆಗಿತ್ತು. ನಾವಿಲ್ಲಿ 4 o'clock ಬಂದಾಗ ನಮ್ಮ ಸ್ಟೇ ನಿಯರು ಈ ಬೀಚ್ ಹತ್ರ ಒಳ್ಳೆ ಸನ್ಸೆಟ್ ಇತ್ತು. ಸೊ ನಾವು ಇಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ಬೀಚ್ ಮಾತ್ರ ತುಂಬಾ ಸಖತ್ತಾಗಿತ್ತು, ಹಾಗೆ ಕಾಮ್ ಆಗಿತ್ತು. ಇಲ್ಲಿ ಅಷ್ಟೊಂದು ಜನ ಇರಲಿಲ್ಲ ಯಾರು. ಸೊ ಕಾಮ್ ಆಗಿದ್ದರಿಂದ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಯೂಶಲಿ ಟ್ರಿಪ್ ಹೋಗೋದೇ ಬೀಚ್ನ ನೋಡೋಕ್ಕೆ ಅಂತ. ಆ ವೇವ್ಸ್ ಸೌಂಡು ತುಂಬ ರಿಲ್ಯಾಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್ ಮಾತ್ರ. ಹಾಗೆ ಇಲ್ಲಿ ಒಂದು ಒಳ್ಳೆ ಸನ್ಸೆಟ್ನ ನಾವು ನೋಡಿದ್ವಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವೇವ್ಸ್ ವಿತ್ ಸನ್ಸೆಟ್. ನೆಕ್ಸ್ಟ್ ನಾವು ಸನ್ಸೆಟ್ ನೋಡಿಕೊಂಡು ಮತ್ತೆ ಮಂಗಳೂರಿಗೆ ಬಂದ್ವಿ. ಅಲ್ಲಿ ನೈಟ್ ವ್ಯೂ ನೋಡೋಣ ಅಂತ. ನೆಕ್ಸ್ಟು ಊಟಕ್ಕೆ ನಾವು ಇವಾಗ ನೈಟ್ ಊಟಕ್ಕೆ ಮಚಲಿ ಅಂತ ಹೋಟೆಲ್ಗೆ ಬಂದ್ವಿ. ನೋಡಿ, ಮಚಲಿ ಹೋಟೆಲ್ ಇದು ಕೂಡ ಫೇಮಸ್ ಹೋಟೆಲ್ ಇನ್ ಮಂಗಳೂರು. ಇದು ಫಿಶ್ ಹೋಟೆಲೇ. ಮಂಗಳೂರಿಗೆ ಯೂಶಲಿ ನಾವಂತೂ ಬರೋದೇ ಫಿಶ್ ತಿನ್ನೋಕ್ಕೆ ಅಂತ. ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ಸೊ ಈ ಹೋಟೆಲಲ್ಲೂ ಕೂಡ ಫುಡ್ ಟೇಸ್ಟ್ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ಹಾಗೆ ಊಟ ಮಾಡಿಕೊಂಡು ಸ್ವಲ್ಪ ಎಲ್ಲ ಮಂಗಳೂರಲ್ಲಿ ಓಡಾಡಿದ್ವಿ ನೈಟ್ ಟೈಮ್. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಅದು ಮಂಗಳೂರು ನೈಟ್ ವ್ಯೂ. ಹೊಸ ಪ್ಲೇಸ್ಗಳಲ್ಲಿ ಎಲ್ಲ ನೈಟ್ ಟೈಮ್ ಎಲ್ಲ ಓಡಾಡಿ ಎಕ್ಸ್ಪ್ಲೋರ್ ಮಾಡೋದಂದರೆ ನಮಗೆ ತುಂಬ ಇಷ್ಟ.
ಸೊ ನಾವಿಲ್ಲಿ ನೈಟೆಲ್ಲ ಓಡಾಡ್ಕೊಂಡು ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟ್ ರೂಮ್ಗೆ ಹೋಗಿ ನೈಟ್ ಸ್ಟೇ ಮಾಡಿದ್ವಿ. ಅಲ್ಲಿ ಬೀಚ್ ವ್ಯೂ ಹತ್ರ ನೈಟ್ ಸ್ಟೇ ತುಂಬ ಚೆನ್ನಾಗಿತ್ತು. ನೈಟೆಲ್ಲ ವೇವ್ ಸೌಂಡು ತುಂಬ ಚೆನ್ನಾಗಿ ಅನಿಸ್ತು. ನೆಕ್ಸ್ಟ್ ನಾವು ಮಂಗಳೂರಲ್ಲಿ ಆ ನೈಟ್ ಸ್ಟೇ ಮಾಡಿ ಮತ್ತೆ ಮಾರ್ನಿಂಗ್ ಎದ್ದು ತುಮಕೂರಿಗೆ ಬಂದ್ವಿ. ಇದು ನಮ್ಮದು ಮಂಗಳೂರು ವ್ಲಾಗ್ ನೋಡಿದ್ರಲ್ವಾ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.